ರಾಜ್ಯದಲ್ಲಿ ಒಟ್ಟು 125 ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪನಿಗಳಿವೆ. ಅದರಲ್ಲಿ ಲಾಭದಾಯಕವಾಗಿರುವಂಥದ್ದು ಕೇವಲ 70. ಇದರಲ್ಲಿ ಸುಮಾರು 17 ನಿಗಮಗಳು ಇವತ್ತು ಮುಚ್ಚುವಂಥ ಆದೇಶ ಆಗಿ ಲಿಕ್ವಿಡೇಟರ್ಗಳನ್ನ ನೇಮಕ ಮಾಡಿದ್ದಾರೆ. ಸೊ ಆರ್ಥಿಕ ಹೊರೆಯೂ ಕೂಡ ರಾಜ್ಯದ ಮೇಲೆ ಆಗಬಾರ್ದು ಅನ್ನೋದು ಒಂದು ದೃಷ್ಟಿ. ಎರಡನೇದು, ಮೊದಲ ಹಂತದಲ್ಲಿ 90% ಎಲ್ಲ ನಿಗಮಗಳು ಭರ್ತಿಯಾಗಿವೆ. ಇನ್ನು ಕೇವಲ 10-12% ಉಳಿಕೆ ಇರುವಂಥದ್ದು. ಅದರಲ್ಲಿ ನಮ್ಮ ಕೆಲವೊಂದು ಸಫಾಯಿ ಕರ್ಮಚಾರಿ ನಿಗಮ ಅಥವಾ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಇಂಥ ನಿಗಮಗಳು ಮಾತ್ರ ಬಾಕಿ ಇರುವಂಥ BMTC, ಮೈಸೂರಲ್ಲಿರುವಂತಹ ಅರಗು ಮತ್ತು ಬಣ್ಣ ಕಾರ್ಖಾನೆ, ಮೈಸೂರಿನಲ್ಲಿರುವಂತಹ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ, ಇದೆಲ್ಲವೂ ಅತ್ಯಂತ ಶೀಘ್ರದಲ್ಲೇ ಇದೆಲ್ಲವೂ ಭರ್ತಿ ಮಾಡುವಂತಹ ಪ್ರಕ್ರಿಯೆಗೆ ಸರ್ಕಾರ ಮುಂದಾಗಿದೆ. ಸೊ ಹಾಗಾಗಿ ಯಾರು ಆಗ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡಬೇಕಾಗಿರುವಂಥ ಗೌರವವನ್ನು ನಾವು ಕೊಡಬೇಕಾಗುತ್ತೆ. ಅದು ಕೊಡುವಂಥದ್ದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿದೆ. ನಾನು ಅನೇಕ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದೇನೆ. ಸರ್ಕಾರ ಬಂದಿದ್ದ ಕೂಡಲೇ ಮಾಡಿರ್ತಾ ಇದ್ದರೆ 20 ತಿಂಗಳು ತಲಾ ಒಂದೊಂದು ಅವಧಿಗೆ 20 ತಿಂಗಳು ಅಂತ ಹೇಳಿರ್ತಾಯಿದ್ರೆ, ನಾವು ಎರಡನೇ ಅವಧಿಗೆ ನಾವು ಕಾಲಿಡ್ತಾಯಿದ್ವಿ. ಈಗ ಮೊದಲ ಅವಧಿನೇ ನಾವು ಇನ್ನೂ ಪೂರೈಸೋಕ್ಕೆ ಸಾಧ್ಯ ಆಗಿಲ್ಲ. ಸೊ ಆ ಕಾರಣದಿಂದ ನನಗನ್ಸುತ್ತೆ ಬಹುಶಃ ಈಗ ಕೊಟ್ಟರೂ ಕೂಡ ಇವ್ರಿಗೆ ಸಿಕ್ಕುವಂಥ ಅವಧಿ ಎಷ್ಟು ಅನ್ನೋದು ನಾವು ಲೆಕ್ಕ ಹಾಕಬೇಕು. ಮೊದಲನೇ ಅವಧಿಯಲ್ಲಿ ಕೊಟ್ಟಿರೋವಂಥವ್ರಿಗೂ ಕೂಡ ಈ ನವಂಬರ್-ಡಿಸೆಂಬರ್ ತನಕ ಕೊಟ್ಟಿದ ಮೇಲೆ ಮತ್ತೆ ಎರಡನೇ ಸುತ್ತಿನ ಪ್ರಕ್ರಿಯೆಗೆ ನಾವು ಕೈ ಹಾಕಬೇಕಾಗುತ್ತೆ. ಸೊ ಒಟ್ಟಾರೆ ನಮಗೆ ರಾಜ್ಯದಲ್ಲಿ ಇರುವಂತಹ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಮತ್ತು ಅಲ್ಲಿ ನಿರ್ದೇಶಕರು ಮತ್ತು ಸದಸ್ಯರ ನೇಮಕ ಮಾಡುವಂಥ ಪ್ರಕ್ರಿಯೆ ಬಹುಶಃ ಈ ತಿಂಗಳ ಅಂತ್ಯದ ಒಳಗಾಗಿ ನಾವು ಪೂರ್ಣಗೊಳಿಸುವಂಥದ್ದಕ್ಕೆ ಸಾಧ್ಯತೆ ಇದೆ. ಸರ್, ನನಗೆ ಲೋನ್ ಬೇಕು, ಆದ್ರೆ ಸಿಬಿಲ್ ಪ್ರಾಬ್ಲಮ್ ಇದೆಯಲ್ಲ, ಏನ್ ಮಾಡೋದು? ಡೋಂಟ್ ವರಿ ಸರ್. ಹೌದು, ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ಸ್ ವತಿಯಿಂದ ನಿಮಗೆ ನಿಜವಾಗ್ಲೂ ಲೋನ್ ಬೇಕಾ? ಕಟ್ಟೋ ಸಾಮರ್ಥ್ಯ ಇದೆಯಾ? ಹಾಗಾದ್ರೆ ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ಗೆ ಬನ್ನಿ. ಅವಶ್ಯಕ ದಾಖಲಾತಿಗಳೊಂದಿಗೆ ಭೇಟಿ ನೀಡಿ ಎಲ್ಲಾ ಬಗೆಯ ಲೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲ, ಟ್ರೇಡಿಂಗ್ ಮಾಡೋ ಆಸಕ್ತಿ ಇದೆಯಾ? ಮೆಡಿಕಲ್, ಎಂಜಿನಿಯರಿಂಗ್, MBA, PUC ಸಂಬಂಧಪಟ್ಟ ಸೀಟ್ಸ್ಗಳು ಹಾಗೂ ಉದ್ಯೋಗಾವಕಾಶಗಳು ಅವಶ್ಯಕತೆ ಇದ್ದಲ್ಲಿ ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ ಇಸ್ ದ ಬೆಸ್ಟ್ ಚಾಯ್ಸ್. ಆಲ್ ಇನ್ ಒನ್ ಸೊಲ್ಯೂಷನ್ಗೆ ಇಂದೇ ಸಂಪರ್ಕಿಸಿ. ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್, RS ಪ್ಲಾಜಾ, NS ರೋಡ್, ಲಕ್ಷ್ಮೀಪುರಂ, ಮೈಸೂರು. ಕಾಲ್